ವಿದ್ಯಾರ್ಥಿಗಳೇ, ಇಂದು ನಾವು ಪರಮಾಣು ಮತ್ತು ಅಣುಗಳು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ 2ನೇ ಅವಧಿಯ ಕಲಿಕೆಯಲ್ಲಿ ತೊಡಗಿದ್ದೀವಿ. ಹಾಗಾದರೆ ಮೊದಲನೇ ಅವಧಿಯಲ್ಲಿ ಏನನ್ನು ತಿಳಿದುಕೊಂಡಿದ್ದೀವಿ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಮುಖವಾಗಿ ತಿಳಿದುಕೊಂಡಂಥದ್ದು ರಾಸಾಯನಿಕ ಸಂಯೋಜನೆಯ 2 ಪ್ರಮುಖ ನಿಯಮಗಳಾದಂತಹ ರಾಸಾಯನಿಕ ಸಂಯೋಜನೆಗೆ ಸಂಬಂಧಿಸಿದಂತಹ ನಿಯಮಗಳನ್ನು ತಿಳಿದುಕೊಂಡಿದ್ವಿ. ಆ ರಾಸಾಯನಿಕ ಸಂಯೋಜನೆಗೆ ಸಂಬಂಧಿಸಿದ 2 ಪ್ರಮುಖ ನಿಯಮಗಳಲ್ಲಿ ಒಂದು ರಾಶಿ ಸಂರಕ್ಷಣಾ ನಿಯಮದ ಬಗ್ಗೆ ತಿಳಿದುಕೊಂಡಿದ್ವಿ. 2 ಸ್ಥಿರ ಅನುಪಾತಗಳ ನಿಯಮದ ಬಗ್ಗೆ ತಿಳಿದುಕೊಂಡಿದ್ವಿ. ಮಕ್ಕಳೇ, ಈ ದಿನ ನಾವು 2ನೇ ಅವಧಿಯಲ್ಲಿ ಕಲಿಯುವಂತಹ ಕಲಿಕಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪರಮಾಣು ಗಾತ್ರ ಮತ್ತು ಅಸ್ತಿತ್ವ, ಆನಂತರ ವಿವಿಧ ಧಾತುಗಳ ಪರಮಾಣು ಸಂಕೇತ, 3ನೇದು ಪರಮಾಣು ರಾಶಿ, 4ನೇದು ಧಾತುಗಳ ಅಣುಗಳು ಮತ್ತು ಪರಮಾಣುಯತೆ, ನೆಕ್ಸ್ಟ್ 5ನೇದು ಸಂಯುಕ್ತಗಳು ಮತ್ತು ಅಣುಗಳು. ಇವುಗಳ ಬಗ್ಗೆ ಕಲಿತ್ಕೊಳ್ಳೋಣ. ಹಾಗಾದ್ರೆ ಮೊದಲನೇದಾಗಿ ನಾವು ಈಗ ತೆಗೆದುಕೊಳ್ಳುವಂತಹ ಪ್ರಮುಖವಾಗಿರುವಂತಹ ಅಂಶವನ್ನು ನೋಡ್ತಾ ಹೋದ್ರೆ, ಈಗ ನಾವು ಪರಮಾಣು ಗಾತ್ರ ಮತ್ತು ಅಸ್ತಿತ್ವದ ಬಗ್ಗೆ ತಿಳಿಯಿರಿ. ಅದರಲ್ಲಿ ಪರಮಾಣು ಗಾತ್ರವನ್ನು ನಾವು ತೆಗೆದುಕೊಳ್ತಾ ಹೋಗೋಣ. ಪರಮಾಣು ಗಾತ್ರದಲ್ಲಿ ಪರಮಾಣು ಅನ್ನುವಂಥದ್ದು ನಿಮಗೆ ಪರಿಚಿತವಾಗಿರುವಂತಹದ್ದು. ಪರಮಾಣು ಅಂತ ಹೇಳಿದ್ರೆ ಇನ್ನೂ ವಿಭಜಿಸಲು ಸಾಧ್ಯವಾಗದಂತಹ ಸೂಕ್ಷ್ಮ ಕಣಗಳು ಅಥವಾ ದ್ರವ್ಯದ ಮೂಲ ಘಟಕವೇ ಪರಮಾಣು ಅನ್ನುವಂತಹದ್ದು ಗೊತ್ತಿದೆ. ಹಾಗಾಗಿ ಇಡೀ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ವಸ್ತುಗಳು ಸಹ ಯಾವುದರಿಂದ ಆಗಿರುವಂತಹದ್ದು? ದ್ರವ್ಯದಿಂದ ಆಗಿರುವಂಥದ್ದು. ಆ ದ್ರವ್ಯದಲ್ಲಿ ಇರುವಂತಹ ಮೂಲ ಘಟಕ ಯಾವುದಾಗಿರುತ್ತೆ? ಪರಮಾಣು ಆಗಿದೆ. ಹಾಗಾಗಿ ಆ ಪರಮಾಣುಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು ಅವಶ್ಯಕ. ಪರಮಾಣು ಅತ್ಯಂತ ಚಿಕ್ಕದಾದಂತಹ ಆ ಕಣದ ಬಗ್ಗೆ, ಯಾಕೆ ಆ ಕ್ಷುಲ್ಲಕ ಕಣದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದು ಅನ್ನುವಾಗಿಲ್ಲ. ಯಾಕಂದ್ರೆ ಎಲ್ಲ ದ್ರವ್ಯಗಳು ಪರಮಾಣುಗಳಿಂದ ಮಾಡಲ್ಪಟ್ಟಿರುವಂತದ್ದು. ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಅಥವಾ ವಸ್ತುಗಳು ಸಹ, ನಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ವಸ್ತುವಿನಲ್ಲಿ ದ್ರವ್ಯದಲ್ಲಿ ಏನಾಗಿರುತ್ತೆ? ಪರಮಾಣುಗಳಿರುತ್ತೆ. ಹಾಗಾಗಿ ಪರಮಾಣುಗಳ ಬಗ್ಗೆ ತಿಳಿಯಬೇಕಾದಂತಹ ಅವಶ್ಯಕತೆ ಇದ್ದೇ ಇದೆ. ಇಂತಹ ಪರಮಾಣು ಬರಿಗಣ್ಣಿಗೆ ಕಾಣಿಸದಷ್ಟು ಸೂಕ್ಷ್ಮವಾದಂತಹದ್ದಾಗಿರುತ್ತೆ. ಪರಮಾಣು ಬರಿಗಣ್ಣಿಗೆ ಗೋಚರಿಸೋದಿಲ್ಲ. ಹಾಗಾಗಿ ಈ ಪರಮಾಣುವಿನ ಗಾತ್ರ ಎಷ್ಟು? ಹಾಗಾದ್ರೆ ಎಷ್ಟು ಬರಿಗಣ್ಣಿಗೆ ಕಾಣಲ್ಲ ಅಂತ ಹೇಳಿದ್ರು ಏನೋ ಒಂದು ಕುತೂಹಲಕ್ಕೆ, ಹಾಗಾದ್ರೆ ಅದೆಷ್ಟು ಗಾತ್ರದಲ್ಲಿ ಇರ್ಬೋದು ಅಂತ ಹೇಳಿದಾಗ, ಪರಮಾಣುವನ್ನ ನಾವು ಅಳೆಯುವಂತಹದ್ದು. ಪರಮಾಣು ಅನ್ನುವಂಥದ್ದು ಅತ್ಯಂತ ಚಿಕ್ಕದಾಗಿದೆ, ಬರಿಗಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಕಣವಾಗಿದ್ರು ಸಹ ಆ ಪರಮಾಣು ತ್ರಿಜ್ಯವನ್ನ, ಪರಮಾಣು ತ್ರಿಜ್ಯವನ್ನ ಯಾವ್ದ್ರಲ್ಲಿ ಅಳಿತೀವಪ್ಪ ಅಂತ ಹೇಳಿದ್ರೆ ನ್ಯಾನೋಮೀಟರ್ಗಳಲ್ಲಿ ಅಳಿತೀವಿ. ಯಾವ್ದ್ರಲ್ಲಿ ಅಳಿತೀವಿ? ನ್ಯಾನೋ ಅನ್ನುವಂಥ ಅತ್ಯಂತ ಸೂಕ್ಷ್ಮ ಅನ್ನುವಂತಹದ್ದೇ ತಗೊಳ್ತಾರೆ ಅರ್ಥ. ಅದರಲ್ಲಿ ಇಲ್ಲಿ ನಾವು ಬಳಸುವಂತಹ ಪರಮಾಣು ತ್ರಿಜ್ಯವನ್ನ ನ್ಯಾನೋಮೀಟರ್ ಅನ್ನುವಂತಹದ್ರಲ್ಲಿ ಅಳಿತಾ ಹೋಗ್ತೀವಿ. ಪರಮಾಣು ತ್ರಿಜ್ಯ ಅಂತ ಹೇಳಿದ್ರೆ ಗೊತ್ತೇ ಇದೆ. ಈಗ ಸುಮ್ಮನೆ ಬರಿತಾ ಇರುವಂತದ್ದು ಪರಮಾಣು ಬರಿಗಣ್ಣಿಗೆ ಕಾಣೋದಿಲ್ಲ, ಅದನ್ನು ನಿಮ್ಗೆ ಹೇಳಲಿಕ್ಕೋಸ್ಕರ ಬರಿತಾ ಇರುವಂತದ್ದು. ಪರಮಾಣು ಇದೆ ಅಂತ ಹೇಳಿದ್ರೆ ಪರಮಾಣುವಿನ ಕೇಂದ್ರದಿಂದ ಹೊರಗಿನ ಕವಚದವರೆಗೆ ಇರುವಂತಹ ಅಂತರ ಏನಿದೆ ಇದನ್ನು ನೀವು ಗಣಿತದಲ್ಲಿ ಓದಿರ್ತೀರ. ಹಾಗಾಗಿ ಕೇಂದ್ರದಿಂದ ಇಲ್ಲ ಹೊರಗಿನವರೆಗೆ ಇರುವಂತಹ ಅಂತರ ಏನಿದೆ ಇದನ್ನ ಪರಮಾಣು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಪರಮಾಣು ತ್ರಿಜ್ಯವನ್ನ ನ್ಯಾನೋಮೀಟರ್ಗಳಲ್ಲಿ ಅಳಿತಾ ಹೋಗ್ತೀವಿ. ಹಾಗಾಗಿ 1 ಮೀಟರ್ ಅಂತ ಹೇಳಿದ್ರೆ 10⁹ ನ್ಯಾನೋಮೀಟರ್ ಅನ್ನುವಂಥದ್ದು. ದಿನನಿತ್ಯದ ಜೀವನದಲ್ಲಿ ಅಥವಾ ಬಳಕೆಯಲ್ಲಿ ಇಷ್ಟು ಚಿಕ್ಕ ಪ್ರಮಾಣದಲ್ಲಿ ನಾವು ಯಾವುದನ್ನು ಬಳಸದೇ ಇರೋದ್ರಿಂದ ನಮಗೆ ಈ ಏಕಮಾನಗಳ ಪರಿಚಯ ಇಲ್ಲದೆ ಇರ್ಬೋದು. ಗ್ರಾಮ್, ಕೆಜಿ, ಕಿಲೋಗ್ರಾಮ್ ಇವುಗಳ ಪರಿಚಯ ಇದೆ. ಯಾಕೆ ಅಂತ ಹೇಳಿದ್ರೆ ಲೀಟರ್, ಇದು ನಿತ್ಯ ಜೀವನದಲ್ಲಿ ಬಳಸುವಂತಹ ನಾವು ಏಕಮಾನಗಳಾಗಿರುತ್ತೆ, ಅಳತೆ ಏಕಮಾನ ಆಗಿರುತ್ತೆ. ಹಾಗಾಗಿ ಗೊತ್ತಾಗುತ್ತೆ. ಇದು ನಾವು ಬಳಸದೇ ಇರೋದ್ರಿಂದ ಎಷ್ಟು ಹೇಳಿದ್ರು ಸಹ ನಮ್ಮ ಕಲ್ಪನೆಗೂ
ನಿಲುಕದ ರೀತಿಯಲ್ಲಿ ಇದು ನಮಗೆ ಅದರ ಒಂದು ಗಾತ್ರ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ನಾವು ಒಂದು ಕಲ್ಪನೆಗೆ ತಗೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ಚಿಕ್ಕದಾದಂತಹ ನ್ಯಾನೋಮೀಟರ್ ಗಾತ್ರದ ಇಂತಹ ಪರಮಾಣುಗಳನ್ನ, ಸಾವಿರಾರು ಮಿಲಿಯನ್ ಅಷ್ಟು ಪರಮಾಣುಗಳನ್ನ ತೆಗೆದುಕೊಂಡು ಅದನ್ನ ಒಂದ್ರ ಮೇಲೊಂದು ಪರಮಾಣುಗಳನ್ನ ಜೋಡಿಸ್ತಾ ಹೋಗ್ಬೇಕು. ಆ ರೀತಿ ಕಾಣಿಸಲ್ಲ. ಸಪೋಸ್ ಅದನ್ನ ಆ ರೀತಿಯಲ್ಲಿ ಜೋಡಿಸ್ತಾ ಹೋದ್ರೆ, ಹಾಗಾದ್ರೆ ಒಂದು ಮಿಲಿಯನ್ ಪರಮಾಣುಗಳನ್ನ ಒಂದ್ರ ಮೇಲೊಂದು ನಾವು ಜೋಡಣೆ ಮಾಡ್ತಾ ಹೋದ್ರೆ ಹಾಗಾದ್ರೆ ಪರಮಾಣು ಎಷ್ಟು ಎತ್ತರಕ್ಕೆ ಬರ್ಬೋದಪ್ಪ ಅಂತ ಹೇಳಿದ್ರೆ ನೋಡಿ, ನಾವು 1 ಮಿಲಿಯನ್ ಪರಮಾಣುಗಳನ್ನ ನಾವು ಆ ರೀತಿಯಲ್ಲಿ ಜೋಡಿಸ್ತಾ ಹೋದಾಗ ಕೊನೆಯಲ್ಲಿ ಅದು ಎಷ್ಟು ದಪ್ಪನಾದಂತಹ ಪದರ ಸಿಗತ್ತೆ ಅಂತ ಹೇಳಿದ್ರೆ ದಪ್ಪನಾದಂತಹ ಪದರ ಸಿಗೋದಿಲ್ಲ. ಈ ರೀತಿಯ ಒಂದು ಹಾಳೆಯಷ್ಟು ದಪ್ಪದಾಗಿರುವ ಹಾಗೆ ಅಂದ್ರೆ ಈ ಹಾಳೆಯಷ್ಟು ತೆಳುವಾದಂತಹ ಒಂದು ಪದರದ ರೀತಿಯಲ್ಲಿ ಸಿಗುವಂಥದ್ದು. ಅದಕ್ಕೆ ಅತ್ಯಂತ ಸೂಕ್ಷ್ಮವಾದಂತಹ ಕಣಗಳಾಗಿ ಪರಮಾಣು ನಮಗೆ ಕಂಡುಬರುವಂತದ್ದಾಗಿದೆ. ಹಾಗಾಗಿ ಪರಮಾಣು ತ್ರಿಜ್ಯವನ್ನ ಅಳೆಯುವಂತಹ ಮಾನ ಯಾವುದು ಅಂತ ಕೇಳಿದಾಗ ನೀವು ಅದನ್ನ ನ್ಯಾನೋಮೀಟರ್ಗಳಲ್ಲಿ ಅದನ್ನು ಹೇಳುವಂತಹದನ್ನ ಮಾಡ್ತೀವಿ. ನೆಕ್ಸ್ಟ್ ಪರಮಾಣುವಿನ ಅಸ್ತಿತ್ವ ಹೇಗಿರುತ್ತೆ? ಪರಮಾಣುಗಳ ಅಸ್ತಿತ್ವ ಹೇಗಿದೆ ನಮ್ಮ ಸುತ್ತಮುತ್ತಲಲ್ಲಿ ಅನ್ನುವಂಥದ್ದು. ಪರಮಾಣುಗಳ ಅಸ್ತಿತ್ವಕ್ಕೆ ಬಂದರೆ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಪರಮಾಣುಗಳು ಪೂರೈಕೆ ಸಿಗ್ತಾ ಇದೆ. ಯಾಕಂದ್ರೆ ದ್ರವ್ಯಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಪರಮಾಣುಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಅಂತಹ ಪರಮಾಣುಗಳು ನಮಗೆ ಸಿಗುವಂತಹ ಪರಮಾಣುಗಳಲ್ಲಿ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಈಗ ಆರ್ಗಾನ್, ಇದು ಒಂದು ಧಾತು ತಾನೆ, ಒಪ್ಕೊಳ್ತಿರತ್ತಾನೆ. ಆರ್ಗಾನ್ ಅನ್ನುವಂತಹದ್ದು ಒಂದು ಧಾತು. ಇದನ್ನ ಯಾವ್ದನ್ನ ನಾವು ಅದರ ಆರ್ಗಾನ್ ಜಡಾನಿಲ ಗೊತ್ತಿದೆ, ಇದು ಒಂದು ಧಾತು ಅನ್ನುವಂಥದ್ದು ಗೊತ್ತಿದೆ. ಹಾಗೆ ಕ್ಲೋರಿನ್ ಗೊತ್ತಿದೆ. ಕ್ಲೋರಿನ್ ನಂತರದಲ್ಲಿ ಫಾಸ್ಫರಸ್, P4 ಫಾಸ್ಫರಸ್, ಸಲ್ಫರ್, S8. ಈ ರೀತಿಯಲ್ಲಿ ಈ ಪರಮಾಣುಗಳನ್ನ ನಾವು ಅದು ಪ್ರಕೃತಿಯಲ್ಲಿ ಸಿಗುವಂತಹ ಅದರ ಅಸ್ತಿತ್ವವನ್ನು ನೋಡಲಿಕ್ಕೋಸ್ಕರ ಕೆಲವು ಉದಾಹರಣೆಯನ್ನು ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಹಾಗಾದ್ರೆ ಆರ್ಗಾನ್ ಅನ್ನುವಂಥದ್ದು ಒಂದು ಪರಮಾಣುವಿನ ರೂಪದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಕ್ಲೋರಿನ್ ಅನ್ನುವಂಥದ್ದು 2 ಪರಮಾಣುಗಳು ಪರಮಾಣುಗಳು ಒಂದು ರಾಸಾಯನಿಕ ಬಂಧದಿಂದ ಬಂಧಿಸಲ್ಪಟ್ಟು ಅವುಗಳು 2 ಪರಮಾಣುಗಳ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಫಾಸ್ಫರಸ್ ಅನ್ನುವಂತಹ P ಅನ್ನುವಂತಹ ಒಂದೇ ಒಂದು ಪರಮಾಣು ಈ ರೀತಿಯಲ್ಲಿ ನಮಗೆ ಸಿಗೋದಿಲ್ಲ. ಬರೀ ಇದು ಒಂದು ಫಾಸ್ಫರಸ್ ಪರಮಾಣು ಸಿಗುತ್ತೆ ಅಂತ ಹೇಳಿದ್ರೆ ಸಿಗೋದಿಲ್ಲ. ಫಾಸ್ಫರಸ್ ಅನ್ನುವಂತಹದ್ದೇನಿದೆ ಅದು ನಮಗೆ 4 ಪರಮಾಣುಗಳ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಫಾಸ್ಫರಸ್ 4 ಪರಮಾಣುವಿನ ರೂಪಗಳಲ್ಲಿ ಸಿಗ್ತಾ ದೊರಕುವಂತಹದ್ದಾಗಿದೆ. ಈ ರೀತಿಯಲ್ಲಿ ಸಿಗ್ತಾ ಹೋಗುತ್ತೆ. ಪರಮಾಣು ಇದು ಸಿಂಗಲ್ ಆಗಿ ಒಂದೇ ಒಂದು ಏಕ ಪರಮಾಣು P ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಸಿಗೋದಿಲ್ಲ. ಈ ರೀತಿ 4 ಪರಮಾಣುಗಳು ದೊರೀತಾ ಹೋಗುತ್ತೆ. ಹಾಗೆ S ಅನ್ನುವಂತಹದ್ದು 8 ಪರಮಾಣುಗಳ ರೂಪದಲ್ಲಿ ದೊರೆಯುತ್ತೆ. ಹಾಗಾಗಿ ಈ ಪರಮಾಣುಗಳ ದೊರಕುವಿಕೆಯ ಪರಮಾಣುಗಳ ಈ ಧಾತುಗಳು ಈ ಆರ್ಗಾನ್, ಕ್ಲೋರಿನ್, ಫಾಸ್ಫರಸ್, ಸಲ್ಫರ್ ಈ ಧಾತುಗಳ ಪರಮಾಣುಗಳು ಈ ಪ್ರಕೃತಿಯಲ್ಲಿ ಹೇಗೆ ಅಸ್ತಿತ್ವದಲ್ಲಿ ಇದೆ ಅನ್ನುವಂತಹದನ್ನ ಇದು ನಾನು ಬರೆದಿರುವಂತದಕ್ಕಿಂತ ಈಗ ನೀವು ಇಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತಹ ಚಿತ್ರವನ್ನ ನೋಡಿದ್ರೆ ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ವಿದ್ಯಾರ್ಥಿಗಳೇ? ಇಲ್ಲಿ ವೀಕ್ಷಣೆ ಮಾಡ್ತಾ ಇರುವಂತಹ ಚಿತ್ರದಲ್ಲಿ ಮೊದಲನಿಗೆ ನಿಮಗೆ ಕಾಣಿಸ್ತಾ ಇರುವಂತದ್ದು ಆರ್ಗಾನ್. ಅಲ್ಲಿ ಎಷ್ಟು ಪರಮಾಣುಗಳಿದೆ? ಆರ್ಗಾನ್ ನಲ್ಲಿ 1 ಪರಮಾಣು ಇದೆ. ಎರಡನೆಯ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಕ್ಲೋರಿನ್. ಎಷ್ಟು ಪರಮಾಣುಗಳಿದೆ? ಕ್ಲೋರಿನ್ ಅನ್ನುವಂಥದ್ದು 2 ಪರಮಾಣುಗಳಿದೆ. ಹಾಗೆ ಮೂರನೇದೇನಾಗಿದೆ? ಯಾವುದಿದೆ ಮೂರನೇದು? ಫಾಸ್ಫರಸ್. ಎಷ್ಟು ಪರಮಾಣುಗಳಿದೆ?
ಫಾಸ್ಫರಸ್ನ ಎಷ್ಟು ಪರಮಾಣುಗಳಿದೆ ನೋಡಿ, ಎಷ್ಟು ಪರಮಾಣುಗಳಿದೆ? 4 ಪರಮಾಣುಗಳು ಸೇರಿ ಫಾಸ್ಫರಸ್ನ ಒಂದು ಅಣು ಆಗಿದೆ. ಹಾಗೆ ಸಲ್ಫರ್ನ ಎಷ್ಟು ಪರಮಾಣುಗಳು? ಸಲ್ಫರ್ನ 8 ಪರಮಾಣುಗಳು ಸೇರಿ ಸಲ್ಫರ್ನ ಒಂದು ಅಣುವಾಗಿದೆ. ನೋಡ್ತಾ ಇದ್ದೀರಲ್ಲ ವಿದ್ಯಾರ್ಥಿಗಳ, ಚಿತ್ರವನ್ನ ವೀಕ್ಷಣೆ ಮಾಡ್ತಾ ಇದ್ದೀರ. ಮೊದಲನೆಯದರಲ್ಲಿ ಆರ್ಗಾನ್ ನಲ್ಲಿ ಒಂದೇ ಪರಮಾಣು ಇದೆ, ಕ್ಲೋರಿನ್ ನಲ್ಲಿ 2 ಪರಮಾಣು ಇದೆ, ಸಲ್ಫರ್ ನಲ್ಲಿ ಎಷ್ಟು? 4 ಪರಮಾಣು ಇದೆ. ಸಲ್ಫರ್ ಅಲ್ಲ, ಯಾವ್ದದು? ಫಾಸ್ಫರಸ್ ನಲ್ಲಿ 4 ಪರಮಾಣು ಇದೆ. ಸಲ್ಫರಸ್ ನಲ್ಲಿ ಎಷ್ಟು ಪರಮಾಣು ಇದೆ? 8 ಪರಮಾಣು ಇದೆ. ಹಾಗಾಗಿ ಈ ರೀತಿಯ ಪರಮಾಣುಗಳೇನಿದೆ ಇದು ಒಂದೊಂದೇ ಪರಮಾಣುಗಳು ಸಿಗೋದು ಇಲ್ಲ ನೋಡಿ. ಆರ್ಗಾನ್ ಒಂದೇ ಪರಮಾಣು ಪ್ರಕೃತಿಯಲ್ಲಿ ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿ, ಆದರೆ ಕ್ಲೋರಿನಿನ 2 ಪರಮಾಣು, ಸಲ್ಫರ್ನ 4 ಪರಮಾಣುಗಳು ಮತ್ತು ಫಾಸ್ಫರಸ್ನ 4 ಪರಮಾಣುಗಳು, ಸಲ್ಫರ್ನ 8 ಪರಮಾಣುಗಳು ಸೇರಿ, ಅಂದ್ರೆ 8 ಪರಮಾಣುಗಳು ಸೇರಿ ಒಂದು ಅಣುವಾಗಿ ಆ ರೀತಿಯಲ್ಲಿ ಅಸ್ತಿತ್ವದಲ್ಲಿ ಇರುತ್ತೆ. ಹಾಗಾಗಿ ಪ್ರಕೃತಿಯಲ್ಲಿ ನಮಗೆ ಸಿಗುವಂತಹ ಧಾತುಗಳಲ್ಲಿ ಕೆಲವು ಧಾತುಗಳ ಪರಮಾಣುಗಳು ಆರ್ಗಾಂತರ ಸ್ವತಂತ್ರವಾಗಿ ಏಕ ಪರಮಾಣುವಿನ ರೂಪದಲ್ಲಿ ದೊರೆಯುತ್ತೆ. ಕೆಲವು ಪರಮಾಣುಗಳು ಕ್ಲೋರಿನ್ನ ರೀತಿಯಲ್ಲಿ ದ್ವಿಪರಮಾಣುವಿನ ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಹಾಗೆ ಇನ್ನ ಫಾಸ್ಫರಸ್ ಮತ್ತು ಸಲ್ಫರ್ನ ರೂಪದಲ್ಲಿ ಬಹುಪರಮಾಣುವಿನ ರೂಪದಲ್ಲಿ ಅವು ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಹಾಗಾಗಿ ಈಗ ನಾವು ಒಂದು ತೀರ್ಮಾನಕ್ಕೆ ಬರಬಹುದು, ಅತ್ಯಂತ ಸೂಕ್ಷ್ಮವಾದಂತಹ ವಿಭಜಿಸಲು ಸಾಧ್ಯವಾದಂತಹ ಚಿಕ್ಕ ಘಟಕ ಪರಮಾಣು ಏನಿದೆ ಅಥವಾ ದ್ರವ್ಯದ ಮೂಲ ಘಟಕ ಪರಮಾಣು ಏನಿದೆ, ಈ ಪರಮಾಣುಗಳು ಸ್ವತಂತ್ರವಾಗಿ ಸಿಗುವಂತಹ ಪರಮಾಣುಗಳು ಅಥವಾ ಏಕ ಪರಮಾಣುಯ ಪರಮಾಣುಗಳಿರ್ಬೋದು, ಅಥವಾ ದ್ವಿಪರಮಾಣುಯ ಅಥವಾ ಬಹುಪರಮಾಣುಯ ಪರಮಾಣುಗಳು ಇಲ್ಲಿ ಅಸ್ತಿತ್ವದಲ್ಲಿದೆ ಅನ್ನುವಂತಹದನ್ನ ನಾವು ಪರಮಾಣುಗಳು ಈ ರೀತಿಯಲ್ಲಿ ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದನ್ನ ಅರ್ಥೈಸ್ಕೊಳ್ಬಹುದು. ಹಾಗಾದ್ರೆ ಈಗ ಸಲ್ಫರ್ ಅನ್ನ ತೆಗೆದುಕೊಂಡು ಸಲ್ಫರ್ನ ಒಂದೊಂದೇ ಪರಮಾಣು ಅಸ್ತಿತ್ವದಲ್ಲಿ ಇದೆಯಾ ಅಂತ ಹೇಳಿದ್ರೆ ಇಲ್ಲ. ಸಲ್ಫರ್ನ 4 ಪರಮಾಣುಗಳು ಸೇರಿ ಒಂದು ಅಣುಗಳಾಗಿ ಅದು ಅಸ್ತಿತ್ವದಲ್ಲಿರುತ್ತೆ. ಹಾಗಾಗಿ ಪರಮಾಣುಗಳು ಏಕಪರಮಾಣುಯ, ದ್ವಿಪರಮಾಣುಯ ಅಥವಾ ಬಹುಪರಮಾಣುಯ ಸ್ಥಿತಿಯಲ್ಲಿ ಇಲ್ಲಿ ಅಸ್ತಿತ್ವದಲ್ಲಿರುವಂತಹದನ್ನ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿರುವಂತಹ ಧಾತುಗಳು ಅಲ್ಲಿ ಅವುಗಳ ಪರಮಾಣುಗಳ ಜೋಡಣೆಯನ್ನು ಚಿತ್ರದಲ್ಲಿ ನೀಡಿದ್ದಾರೆ, ಅದನ್ನು ನೀವು ನೋಡಬಹುದಾಗಿ ಇನ್ನೊಂದು ಬೇಕಾದ್ರೆ ನೋಡಿ ಗಮನಿಸಿ. ಇದನ್ನ ಚಿತ್ರವನ್ನ ವೀಕ್ಷಣೆ ಮಾಡಿ ಆಗಿದೆ ಅಂತ ಅನ್ಕೊಳ್ತೀವಿ. ಈಗ 2ನೇ ಫಲಿತಾಂಶವನ್ನು ನೋಡಿ. ಎರಡನೆಯ ಫಲಿತಾಂಶ ಏನು? ಎರಡನೆಯ ಫಲಿತಾಂಶಗಳಲ್ಲಿ ನಾವು ಕಲಿತಾ ಇರುವಂತದ್ದು ಧಾತುಗಳ ಸಂಖ್ಯೆ. ಈ ಧಾತುಗಳ ಸಂಕೇತವನ್ನ ವೈಜ್ಞಾನಿಕವಾಗಿ ಮತ್ತು ಮೊದಲು ಅರ್ಥಪೂರ್ಣವಾಗಿ ಅದನ್ನ ಗುರುತಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ವಿಜ್ಞಾನಿ ಯಾರು ಅನ್ನುವಂಥದ್ದನ್ನ ನೋಡಿದಾಗ ಧಾತುಗಳ ಸಂಕೇತವನ್ನ ಅದಕ್ಕೆ ಅರ್ಥಪೂರ್ಣವಾಗಿ ಅದನ್ನ ಗುರುತಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ವಿಜ್ಞಾನಿಯ ಚಿತ್ರವನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾರು ಈ ವಿಜ್ಞಾನಿ? ಈ ವಿಜ್ಞಾನಿಯನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಿಮಗೆ. ಯಾರು ಇರ್ಬೋದು ಈ ವಿಜ್ಞಾನಿ? ಯಾರು ಅಂತ ಗುರುತಿಸಿದ್ರ? ಯಾರಿದು ಈ ವಿಜ್ಞಾನಿ? ಯಾರು? ಡಾಲ್ಟನ್. ಪರಮಾಣು ಸಿದ್ಧಾಂತಗಳ ಬಗ್ಗೆ ತಿಳಿಸಿದಂತಹ ವಿಜ್ಞಾನಿಯಾದಂತಹ ಡಾಲ್ಟನ್ ಪರಮಾಣು ಸಂಕೇತವನ್ನು ಸಹ ಸೂಚಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆ ಪರಮಾಣು ಸಂಕೇತವನ್ನ ಸೂಚಿಸಲಿಕ್ಕೆ ಅವರು ಪ್ರಯತ್ನವನ್ನ ಪಡುವಾಗ ಮೊದಲಿಗೆ ಅವರು ಧಾತುಗಳನ್ನ ಅವುಗಳ
ಸಂಕೇತಗಳ ರೂಪದಲ್ಲಿ ಗುರುತಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆ ಸಂಕೇತಗಳು ಯಾವ್ದಾಗಿರುತ್ತಪ್ಪ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡ್ತಾರೆ. ಒಂದೆರಡು ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಇಲ್ಲಿ ಇದನ್ನ ಒಂದು ಡಾಟ್ ಇಡ್ತಾರೆ, ಇದಕ್ಕೆ ಒಂದಕ್ಕೆ ಶೇಡ್ ಮಾಡ್ತಾರೆ ಒಳಗಡೆ, ಇದಕ್ಕೆ ಹೀಗೆ ಖಾಲಿ ಇರುತ್ತೆ. ಇದನ್ನ ನಾವು ಏನಂತ ಹೇಳಿ ಕರೀತಾರೆ? ಹೈಡ್ರೋಜನ್. ಇದನ್ನ ಇಲ್ಲಿ ಕಾರ್ಬನ್, ಇದಕ್ಕೆ ಆಕ್ಸಿಜನ್. ಇನ್ನೊಂದು ಕೆಲವದಕ್ಕೆ ಇಲ್ಲ ಹಾಗೆ ಬಿಡ್ತಾರಲ್ಲಿ ಕಬ್ಬಿಣಕ್ಕೆ ಕಬ್ಬಿಣ ಕೈಯನ್ನ ಏನೋ ಬರ್ತಿರ್ತಾರೆ ಅವುಗಳದ್ದೇ ಆದಂತಹ ಒಂದು ಸಂಕೇತವನ್ನು ಇಟ್ಟಿರ್ತಾರೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಚಿತ್ರವನ್ನು ನೀವು ವೀಕ್ಷಣೆ ಮಾಡಬಹುದು. ಇಲ್ಲಿ ಡಾಲ್ಟನ್ ಬರೆದಿರುವಂತದ್ದು, ಇಲ್ಲಿ ಒಂದು ಹೈಡ್ರೋಜನ್ ಬರ್ದಿದ್ರೆ ಆ ಒಂದು ವೃತ್ತವನ್ನು ಬರೆಯಲು ಅದರಲ್ಲಿ ಒಂದು ಡಾಟ್ ಇಟ್ಟರೆ ಇದು ಹೈಡ್ರೋಜನ್. ಸಿ ಅಂತ ಬರೆದ್ರೆ ಇದು ಕಾರ್ಬನ್. ಇದರ ಒಳಗಡೆ ಶೇಡ್ ಆಗಿದೆ, ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್. ಮತ್ತೆ ಈ ರೀತಿಯಲ್ಲಿ ಕೆಲವು ಸಿಂಬಲ್ಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಕೆಲವು ಒಂದೊಂದು ಧಾತಿಗೆ ಒಂದೊಂದು ಸಂಕೇತವನ್ನ ಇಡ್ತಾ ಹೋಗ್ತಾರೆ. ಆ ಇರುವಂತಹ ಸಂಕೇತವನ್ನ ಡಾಲ್ಟನ್ ಮಾಡಿ ಬರೆದಂತಹ ಸಂಕೇತದ ಚಿತ್ರವನ್ನ ನೀವೀಗ ವೀಕ್ಷಣೆ ಮಾಡಬಹುದು. ಅಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ, ನೋಡ್ತಾ ಇದ್ದೀರ ಮಕ್ಕಳು. ಈ ರೀತಿಯಲ್ಲಿ ಅವರು ಧಾತುಗಳನ್ನ ಹೆಸರಿಸಲಿಕ್ಕೆ ಈ ರೀತಿಯ ಗುರುತಿಸಲಿಕ್ಕೆ ಈ ರೀತಿಯ ಸಂಕೇತವನ್ನ ಬಳಸ್ತಾ ಹೋಗ್ತಾರೆ. ನೋಡ್ತಾ ಇದ್ದೀರಾ ಅಲ್ಲಿಯೂ ಸಹ ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್, ಕಬ್ಬಿಣ ಇವುಗಳನ್ನು ನೋಡ್ತಾ ಇದ್ದೀರಾ. ಈ ರೀತಿ ಆನಂತರದಲ್ಲಿ ಕೆಲವು ಅದರ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನು ಸಹ ಅವರು ತಗೊಳ್ತಾರೆ. ಇವುಗಳ ಜೊತೆಯಲ್ಲಿ ಈ ರೀತಿಯಲ್ಲಿ ಒಂದು ರೌಂಡ್ ಅನ್ನು ತಗೊಂಡು ಅಲ್ಲೇ ಇಟ್ಟಿದ್ದಾರೆ ಧಾತುಗಳ ಹೆಸರಿನ. ಆ ರೀತಿ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನ ತೆಗೆದುಕೊಂಡು ಸಹ ಧಾತುಗಳನ್ನ ಗುರುತಿಸ್ತಾರೆ. ಆನಂತರ ಬಂದಂತಹ ವಿಜ್ಞಾನಿ ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆನಂತರ ಬಂದಂತಹ ವಿಜ್ಞಾನಿ ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ಬರ್ಜಿಲಿಯಸ್. ಅವರು ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಮತ್ತು ಎರಡನೆಯ ಅಕ್ಷರವನ್ನ ತೆಗೆದುಕೊಂಡು ಧಾತುಗಳ ಸಂಕೇತವನ್ನ ಗುರುತಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಡಾಲ್ಟನ್ ಅವರು ಈ ರೀತಿಯ ಸಂಕೇತಗಳ ಜೊತೆಗೆ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನು ತೆಗೆದುಕೊಳ್ತಾ ಹೋಗ್ತಾರೆ, ನೋಡ್ತಾ ಇದ್ದೀರಾ. ಬರ್ಜಿಲಿಯಸ್ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಮತ್ತು ನೆಕ್ಸ್ಟ್ ಎರಡನೆಯ ಅಕ್ಷರವನ್ನ ತೆಗೆದುಕೊಂಡು, ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್, ಎರಡನೇ ಅಕ್ಷರ ಸ್ಮಾಲ್ ಲೆಟರ್ ಅನ್ನು ತೆಗೆದುಕೊಂಡು ಅವರು ಅದನ್ನ ಏನ್ ಮಾಡ್ತಾ ಹೋಗ್ತಾರೆ, ಅದು ಧಾತುವಿನ ಸಂಕೇತವನ್ನ ಗುರುತಿಸ್ತಾರೆ. ಒಂದು ನಿಮಿಷ ಮತ್ತೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈಗ ಧಾತುಗಳ ಸಂಕೇತಗಳನ್ನ ಡಾಲ್ಟನ್ ಅವರು ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರಗಳನ್ನ ಮತ್ತು ಈ ಸಂಕೇತಗಳನ್ನ ಬಳಸಿ ಮಾಡಿದ್ರೆ, ಬರ್ಜಿಲಿಯಸ್ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಮತ್ತು ಎರಡನೇ ಅಕ್ಷರಗಳನ್ನ ಬಳಸಿ ಅದನ್ನ ಸೂಚಿಸಲಿಕ್ಕೆ ಅವರು ಆರಂಭಿಸ್ತಾರೆ. ಆ ನಂತರದಲ್ಲಿ ಈ ಧಾತುಗಳ ಸಂಕೇತವನ್ನ ಗುರುತಿಸಲಿಕ್ಕೆ ವ್ಯವಸ್ಥಿತವಾದಂತಹ ಮಾನದಂಡವನ್ನ ಇಟ್ಕೊಂಡು ಇಲ್ಲಿ IUPAC ಅವರು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅನ್ನುವಂಥದ್ದು ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ ಇದೆ. ಈ IUPAC ಸಂಸ್ಥೆ ಇದೆ. ಧಾತುಗಳ ಸಂಕೇತಗಳನ್ನ ಗುರುತಿಸಲಿಕ್ಕೋಸ್ಕರ ಕೆಲವು ಮಾನದಂಡಗಳನ್ನ ಬಳಸ್ತಾ ಹೋಗ್ತಾರೆ. ಅದರಲ್ಲಿ ಈಗ ಬಳಸುವಂತಹ ಮಾನದಂಡಗಳು ಸಂಕೇತಗಳ ಹೆಸರು, ಧಾತುಗಳ ಹೆಸರು, ಸಂಕೇತಗಳ ಹೆಸರು, ಬಹಳಷ್ಟು ಸಂಕೇತಗಳು ನಿಮಗೆ ಚಿರಪರಿಚಿತ ಇದೆ.
ಆದ್ರೆ ಈಗ ನಾವು ಅದು ಹೇಗೆ ಸಂಕೇತಗಳ ಹೆಸರು ಬಂದಿದೆ ಅನ್ನುವಂತಹದನ್ನ ಈಗ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ಮೊದಲನೆಯ ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೆಯ ಮಾನದಂಡ ಏನು ಅಂತ ಹೇಳಿದ್ರೆ, ಧಾತುಗಳ ಹೆಸರನ್ನು ಅವುಗಳ ಇಂಗ್ಲಿಷ್ ಹೆಸರಿನ ಮೊದಲನೆಯ ಅಕ್ಷರ, ಇಂಗ್ಲಿಷ್ ಹೆಸರಿನ ಮೊದಲನೇ ಅಕ್ಷರ ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೆಯುವ ಹಾಗೆ ಅದನ್ನು ಸೂಚಿಸ್ತಾ ಹೋಗ್ತಾರೆ. ಆ ರೀತಿ ಸೂಚಿಸ್ತಾ ಹೋದಂತಹ ಧಾತುಗಳು ಯಾವುವು ಅನ್ನುವಂಥದ್ದನ್ನ ಈಗ ನಾವು ನೋಡ್ತಾ ಹೋಗೋಣ. ಉದಾಹರಣೆಗೆ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್, ಈ ಧಾತುಗಳನ್ನು ತೆಗೆದುಕೊಂಡು ಧಾತುಗಳ ಇಂಗ್ಲಿಷ್ ಹೆಸರು ತಗೊಂಡ್ರೆ, ಇವುಗಳ ಇಂಗ್ಲಿಷ್ ಹೆಸರನ್ನು ತೆಗೆದುಕೊಂಡ್ರೆ ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್, ಈ ಧಾತುಗಳ ಹೆಸರು, ಅವುಗಳ ಇಂಗ್ಲಿಷ್ ಹೆಸರನ್ನು ತೆಗೆದುಕೊಂಡು ಅವುಗಳ ಸಂಕೇತಗಳ ರೂಪದಲ್ಲಿ ಅವುಗಳ ಸಂಕೇತಗಳನ್ನ ಹೆಸರಿಸ್ತಾ ಹೋಗ್ತಾರೆ. ಈಗ ನೋಡಿ, ಹೈಡ್ರೋಜನ್ ಅನ್ನುವಂತಹ ಧಾತುವಿನ ಈ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಯಾವುದಾಗಿರುತ್ತೆ? ಹೆಚ್ ಆಗಿರುತ್ತೆ. ಹಾಗಾಗಿ ಅದನ್ನ ಹೆಚ್ ಅನ್ನುವಂತಹ ಮೊದಲ ಅಕ್ಷರವನ್ನು ತೆಗೆದುಕೊಂಡು ಅದನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀತಾ ಹೋಗ್ತಾರೆ. ಹಾಗಾದ್ರೆ ಎರಡನೆಯದು ಯಾವ್ದಾಗಿದೆ ಧಾತು? ಆಕ್ಸಿಜನ್. ಈ ಆಕ್ಸಿಜನ್ನಿನ ಮೊದಲ ಅಕ್ಷರ ಯಾವ್ದಾಗಿದೆ? ಓ. ಇದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತಾರೆ. ಮೂರನೇ ಕಾರ್ಬನ್, ಇಂಗ್ಲಿಷ್ ಹೆಸರಿನಲ್ಲಿ ಸಿ. ಕಾರ್ಬನ್ ಮೊದಲನೇ ಅಕ್ಷರ ಸಿ ಇದೆ, ಅದರ ಕ್ಯಾಪಿಟಲ್ ಲೆಟರ್. ಹಾಗೆ ನೈಟ್ರೋಜನ್, ನೈಟ್ರೋಜನ್ ಅನ್ನುವಂಥದ್ದು ಸಹ ಆಗಿದೆ. ಅದೇ ರೀತಿಯಲ್ಲಿ ಫ್ಲೋರಿನ್ ಅದು ಬರುತ್ತೆ. ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಹಾಗೆ ಈ ರೀತಿಯಲ್ಲಿ ಧಾತುಗಳ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನ ಅವರು ತೆಗೆದುಕೊಂಡು ಅದನ್ನು ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀತಾ ಹೋಗ್ತಾರೆ. ಇದು ಒಂದು ಏಕಮಾನವಾಗಿ ಬಳಸಿಕೊಂಡು ಈ ರೀತಿಯಲ್ಲಿ ಕೆಲವು ಧಾತುಗಳನ್ನ ಬರೀತಾ ಹೋಗ್ತಾರೆ. ಆ ನಂತರದಲ್ಲಿ ಈ ರೀತಿ ಬರೀತಾ ಹೋದಾಗ ಕೆಲವು ಧಾತುಗಳು ಅದು ರಿಪೀಟ್ ಆಗುತ್ತೆ. ಆಗ ಅದಕ್ಕೆ ಏನ್ ಮಾಡ್ತಾ ಹೋಗ್ತಾರೆ, ಈಗ ಅದಕ್ಕೆ ಇನ್ನೊಂದು ಮಾನದಂಡವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಇದು ಮೊದಲನೆಯ ಮಾನದಂಡದಲ್ಲಿ ಅವುಗಳ ಇಂಗ್ಲಿಷ್ ಹೆಸರಿನ ಮೊದಲನೆಯ ಅಕ್ಷರವನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀತಾ ಹೋಗ್ತಾರೆ ಎನ್ನುವಂಥದ್ದು ಅಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ HOCNF. ಎಫ್ ಅಂದ್ರೆ ಯಾವುದು? ಫ್ಲೋರಿನ್ ಅನ್ನುವಂಥದ್ದು. ಫ್ಲೋರಿನ್ ಅಲ್ಲಿ ಯಾವುದು ಫಸ್ಟ್ ಲೆಟರ್ ಬರುತ್ತೆ? ಎಫ್ ಅನ್ನುವಂಥದ್ದು ಫ್ಲೋರಿನ್ ಬರುತ್ತೆ. ಹಾಗಾಗಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎರಡನೆಯ ಮಾನದಂಡದಲ್ಲಿ ಎರಡನೇ ನಿಯಮದ ಪ್ರಕಾರ ಅವರು ಏನನ್ನ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಹೆಸರಿನ, ಈಗ ಏನ್ ಮಾಡ್ತಾರೆ, ಇಂಗ್ಲಿಷಿನ ಹೆಸರಿನ ಮೊದಲ ಅಕ್ಷರ ಮತ್ತು ಎರಡನೆಯ ಅಕ್ಷರವನ್ನು ಆಯ್ಕೆ ಮಾಡ್ತಾರೆ. ಮೊದಲ ಅಕ್ಷರ ಮತ್ತು ಎರಡನೆಯ ಅಕ್ಷರ. ಇಂಗ್ಲಿಷ್ ಹೆಸರಿನ ಮೊದಲನೆಯ ಅಕ್ಷರ ಮತ್ತು ಎರಡನೆಯ ಅಕ್ಷರವನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅನ್ನುವಂತಹದನ್ನ ಈಗ ನಾವು ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದ ಹಾಗೆ ಧಾತುಗಳ ಯಾವ ಹೆಸರು? ಅವುಗಳ ಇಂಗ್ಲಿಷ್ ಹೆಸರು ಮತ್ತು ಅವುಗಳ ಸಂಕೇತ. ಈಗ ನೋಡ್ತಾ ಯಾವ ಧಾತುವನ್ನು ಹೇಳಿರ್ತಾರೆ. ಒಂದನೇದು ಹೀಲಿಯಂ. ಹೀಲಿಯಂನ ಧಾತುವಿನ ಪರಿಚಯ ಇದೆಯಲ್ವಾ ನಿಮಗೆ? ಹೀಲಿಯಂ ಧಾತು ಪರಿಚಯ ಇದೆ. ಹೀಲಿಯಂ, ಲಿಥಿಯಂ, ಕೋಬಾಲ್ಟ್,
ಆರ್ಗಾನ್, ಸಿಲಿಕಾನ್ ಈ ಧಾತುಗಳು. ಇವುಗಳ ಇಂಗ್ಲಿಷ್ ಹೆಸರನ್ನ ಬರೆಯುವ ಪ್ರಯತ್ನವನ್ನು ಮಾಡೋಣ. ಹಾಗಾದ್ರೆ ಆರ್ಗಾನ್ ಅಥವಾ ಹೀಲಿಯಂ ಈ ಧಾತುಗಳೇನಿದೆ ಇವುಗಳ ಇಂಗ್ಲಿಷ್ ಹೆಸರನ್ನ ಬರೆಯುವಂತಹದನ್ನು ಮಾಡಿದ್ರೆ ಹೀಲಿಯಂ, ಲಿಥಿಯಂ, ಸ್ಪೆಲ್ಲಿಂಗ್ ಹೆಂಗಿದ್ರು ಗೊತ್ತಾಗುತ್ತೆ ಲಿಥಿಯಂ. ನೆಕ್ಸ್ಟ್ ಇರುವಂತದ್ದು ಯಾವುದು? ಕೋಬಾಲ್ಟ್. ಅದರ ನೆಕ್ಸ್ಟ್ ಇರುವಂತ ಆರ್ಗಾನ್. ಅದರ ನೆಕ್ಸ್ಟ್ ಇರುವುದು ಯಾವುದು? ಸಿಲಿಕಾನ್ ಅಂತ. ಈಗ ಅವುಗಳ ಇಂಗ್ಲಿಷ್ ಹೆಸರನ್ನ ಬರ್ತಾರೆ. ಇಲ್ಲಿ ನಾವು ಧಾತುಗಳನ್ನ ಬರ್ತಿದೀವಿ, ಇಲ್ಲಿ ಅವುಗಳ ಇಂಗ್ಲಿಷ್ ಹೆಸರನ್ನ ಬರ್ತಿದ್ವಿ. ಈ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಮತ್ತು ಎರಡನೆಯ ಅಕ್ಷರವನ್ನ ಇಲ್ಲಿ ಸಂಕೇತವಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತಿದೆ. ಹಾಗಾದ್ರೆ ಮೊದಲನೇ ಅಕ್ಷರ ಮತ್ತು ಎರಡನೇ ಅಕ್ಷರ ಇಲ್ಲಿ ಯಾವುದು ಅನ್ನುವಂಥದ್ದು ನೋಡೋಣ. ಹೀಲಿಯಂ ಅನ್ನುವಂತಹ ಧಾತು, ಇದರ ಇಂಗ್ಲಿಷ್ ಹೆಸರಿನಲ್ಲಿ ಹೀಲಿಯಂ, HELIUM. ಮೊದಲ ಅಕ್ಷರ ಮತ್ತು ಎರಡನೆಯ ಅಕ್ಷರ, ಮೊದಲನೆಯ ಅಕ್ಷರ ಕ್ಯಾಪಿಟಲ್ H, ಮೊದಲನೇ ಅಕ್ಷರವನ್ನು ಆಯ್ಕೆ ಮಾಡಿಕೊಂಡು ಅದನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀತಾರೆ. ಹಾಗೆಯೇ ಎರಡನೆಯ ಅಕ್ಷರವನ್ನ ಅದನ್ನ ಸ್ಮಾಲ್ ಲೆಟರ್ ನಲ್ಲಿ ಬರೀತಾರೆ. ಹಾಗಾದ್ರೆ ಹೀಲಿಯಂ ಧಾತುವಿನ ಸಂಕೇತವನ್ನ ಏನಂತ ಹೇಳಿ ಸೂಚಿಸ್ತಾ ಇದ್ದಾರೆ? HE. H ಕ್ಯಾಪಿಟಲ್ ಲೆಟರ್, E ಸ್ಮಾಲ್ ಲೆಟರ್. ಹಾಗೆ ಲಿಥಿಯಂಗೆ ಬಂದ್ರೆ ಲಿಥಿಯಂಗೆ L ಕ್ಯಾಪಿಟಲ್ ಲೆಟರ್, I ಸ್ಮಾಲ್ ಲೆಟರ್. ಕೋಬಾಲ್ಟ್, ಕೋಬಾಲ್ಟ್ಗೆ ಬಂದ್ರೆ C ಕ್ಯಾಪಿಟಲ್ ಲೆಟರ್, O ಸ್ಮಾಲ್ ಲೆಟರ್. ಆದ್ರೆ ನಾವು ಕಾರ್ಬನ್ ಮಾನಾಕ್ಸೈಡ್ ಅನ್ನ ಬರಿಬೇಕಾದ್ರೆ ಸಿ ಸಹ ಕ್ಯಾಪಿಟಲ್ ಲೆಟರ್ ಬರಿತೀವಿ, ಓನು ಸಹ ಕ್ಯಾಪಿಟಲ್ ಲೆಟರ್ ಬರಿತೀವಿ. ಕಾರ್ಬನ್ ಮಾನಾಕ್ಸೈಡ್. ಇಲ್ಲಿ ಕೋಬಾಲ್ಟ್, ಇದು CO ಅಂತ. ಅರ್ಥ ಆಗ್ತಿದೆ ಅಲ್ವಾ? ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ನಲ್ಲಿ, ಎರಡನೇ ಅಕ್ಷರ ಸ್ಮಾಲ್ ಲೆಟರ್ ನಲ್ಲಿ ಬರಿತೀವಿ. ಹಾಗೆ ಆರ್ಗಾನ್, AR ಅನ್ನುವಂತಹದನ್ನ ಬರೀತೀವಿ. ಆರ್ಗಾನ್ ಅಲ್ಲಿ ಬರೀತೀವಿ. ಹಾಗೆ ನೆಕ್ಸ್ಟ್ ಇರುವಂತಹದ್ದು ಸಿಲಿಕಾನ್, S ಕ್ಯಾಪಿಟಲ್ ಲೆಟರ್ ಮತ್ತೆ ಕೆಲವು ಸ್ಮಾಲ್ ಲೆಟರ್, I ಅನ್ನ ಸ್ಮಾಲ್ ಲೆಟರ್ ಅಲ್ಲಿ ಬರೀತೀವಿ. ಈ ರೀತಿಯಲ್ಲಿಯೂ ಸಹ ಅಂದ್ರೆ ಅದರ ಇಂಗ್ಲಿಷ್ ಹೆಸರಿನ ಎರಡು ಅಕ್ಷರಗಳನ್ನು ತೆಗೆದುಕೊಂಡು ಮೊದಲನೇ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿಯೂ ಎರಡನೇ ಅಕ್ಷರವನ್ನ ಸ್ಮಾಲ್ ಲೆಟರ್ ನಲ್ಲಿಯೂ ಬರೆಯುವಂತಹದನ್ನ ಮಾಡ್ತಾ ಹೋಗುವಂತಹದ್ದು ಇದು ಧಾತುಗಳ ಸಂಕೇತವನ್ನ ಬರೆಯುವಂತಹ ಎರಡನೇ ನಿಯಮ. ಒಂದು ಮಾನದಂಡ. ಇನ್ನೂ ಒಂದು ಮಾನದಂಡ ಇದೆ, ಯಾವುದು ಅನ್ನುವಂಥದ್ದು ನೋಡೋಣ. ಇದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಕಾರ್ಬನ್ ಮಾಸ್ ಅಂದ್ರೆ ಇದು ಯಾಕೆ CO ಬರ್ದೆ ಅಂದ್ರೆ ಇದು CO ಒಂದು ಕ್ಯಾಪಿಟಲ್ C ಮತ್ತೆ ಸ್ಮಾಲ್ O ಬರೆದ್ರೆ ಅದು ಕೋಬಾಲ್ಟ್. ಒಂದು ಕ್ಯಾಪಿಟಲ್ C ಮತ್ತೆ ಪಕ್ಕದಲ್ಲಿ ಕ್ಯಾಪಿಟಲ್ O ಇದೆ ಅಂದ್ರೆ ಅದು ಕಾರ್ಬನ್ ಮಾನಾಕ್ಸೈಡ್. ನಾವು ಬರೆಯುವಾಗ ರಾಸಾಯನಿಕ ಕ್ರಿಯೆಯಲ್ಲಿ ಬರೀತಾ ಇರ್ತೀವಿ. ಹಾಗಾಗಿ ಈಗ ಇವುಗಳನ್ನ ನೋಡಿದ್ದೀರಾ, ನೀವು ಅದನ್ನ ಬರ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಮೂರನೆಯದು ಏನು ನಿಯಮ ಇದೆ ಅನ್ನುವಂಥದ್ದನ್ನ ನೋಡೋಣ. ಮೂರನೆಯ ನಿಯಮದಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಧಾತುಗಳನ್ನ, ಕೆಲವು ಧಾತುಗಳ ಅವುಗಳನ್ನ ಹೆಸರಿನ ಕೆಲವು ಧಾತುಗಳು ಏನಿದೆ ಆ ಧಾತುಗಳ ಹೆಸರನ್ನ ಲ್ಯಾಟಿನ್ ಭಾಷೆಯ ಹೆಸರು ಅಥವಾ ಗ್ರೀಕ್ ಭಾಷೆಯ ಹೆಸರನ್ನ ತೆಗೆದುಕೊಂಡು ಅದರ ಇಂಗ್ಲಿಷ್ ಹೆಸರಿನ ಅದನ್ನ ಇಂಗ್ಲಿಷ್ ಲ್ಯಾಟಿನ್ ಭಾಷೆಯ ಹೆಸರನ್ನೇ ಅವುಗಳನ್ನ ತೆಗೆದುಕೊಂಡು ಅದರ ಮೊದಲ ಮತ್ತು ಎರಡನೇ ಅಕ್ಷರವನ್ನ ಬರೀತಾ ಹೋಗ್ತಾರೆ. ಮೊದಲ ಅಕ್ಷರವನ್ನ ಕ್ಯಾಪಿಟಲ್ ಆಗಿ ಮತ್ತು ಎರಡನೇ ಅಕ್ಷರವನ್ನ ಸ್ಮಾಲ್ ಲೆಟರ್ ಆಗಿ ಬರೀತಾ ಹೋಗ್ತಾರೆ. ಮೊಟ್ಟ ಮೊದಲು
ಕ್ಯಾಪಿಟಲ್ ಲೆಟರ್ ಅಲ್ಲಿರುವಂತಹದನ್ನು ಮಾತ್ರ ಮೊದಲನೆಯದರಲ್ಲಿ ಏನ್ ಮಾಡ್ತಾ ಇದ್ರು, IUPAC ಇದರ ಪ್ರಕಾರದಲ್ಲಿ ಧಾತುಗಳನ್ನ, ಕೆಲವು ಧಾತುಗಳನ್ನ ಅವುಗಳ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರವನ್ನ ಕ್ಯಾಪಿಟಲ್ ಅಲ್ಲಿ ಬರೀತಿದ್ರು. ಆ ನಂತರ ಇನ್ನು ಕೆಲವು ಧಾತುಗಳನ್ನ ಅವುಗಳ ಇಂಗ್ಲಿಷ್ ಹೆಸರಿನ ಕ್ಯಾಪಿಟಲ್ ಲೆಟರ್ ಮತ್ತು ಮೊದಲ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿಯೂ ಅದರ ಪಕ್ಕದ ಎರಡನೇ ಅಕ್ಷರವನ್ನ ಏನ್ ಮಾಡ್ತಾ ಇದ್ರು, ಸ್ಮಾಲ್ ಲೆಟರ್ ನಲ್ಲಿ ಬರೀತಾ ಇದ್ರು. ಆ ನಂತರದಲ್ಲಿಯೂ ಸಹ ಮತ್ತೆ ಮುಂದುವರೆದ ಹಾಗೆ ಇಂಗ್ಲಿಷ್ ಮತ್ತೆ ಕೆಲವು ಧಾತುಗಳ ಅವುಗಳ ಇಂಗ್ಲಿಷ್ ಹೆಸರಿನ ಕ್ಯಾಪಿಟಲ್ ಲೆಟರ್ ಮತ್ತು ಉಳಿದ ಅಕ್ಷರಗಳ ಪ್ರಮುಖ ಅಕ್ಷರವನ್ನು ತೆಗೆದುಕೊಂಡು ಮೆಗ್ನೀಷಿಯಂ, ಮ್ಯಾಂಗನೀಸ್ ಇವೆಲ್ಲದರಲ್ಲೂ ಸಹ ಅವುಗಳ ಪ್ರಮುಖ ಅಕ್ಷರಗಳನ್ನು ತೆಗೆದುಕೊಳ್ತಿದ್ರು. ಅದಲ್ಲದೆ ಕೆಲವು ಧಾತುಗಳನ್ನು ಅವುಗಳ ಲ್ಯಾಟಿನ್ ಭಾಷೆ ಅಥವಾ ಗ್ರೀಕ್ ಭಾಷೆಯ ಹೆಸರನ್ನು ತೆಗೆದುಕೊಂಡು ಅವುಗಳ ಸಂಕೇತವನ್ನು ಬರೀತಾ ಹೋಗ್ತಾರೆ. ಅದಕ್ಕೆ ಕೆಲವು ಉದಾಹರಣೆಯನ್ನ ಈಗ ನಾವು ನೋಡ್ತಾ ಹೋಗೋಣ. ಅವುಗಳಿಗೆ ಉದಾಹರಣೆ ಇಲ್ಲಿ ಧಾತುಗಳು, ಅಂದ್ರೆ ಈ ಧಾತುಗಳೆಲ್ಲವೂ ಸಹ ಅವುಗಳ ಏನಾಗಿದೆ, ಲ್ಯಾಟಿನ್ ಭಾಷೆಯ ಹೆಸರುಗಳಾಗಿರುತ್ತೆ, ಲ್ಯಾಟಿನ್ ಭಾಷೆಯಲ್ಲಿ ಇರುವಂತಹ ಹೆಸರುಗಳಾಗಿರುತ್ತೆ. ಮತ್ತೆ ಅವುಗಳನ್ನು ನಾವೇನ್ ಮಾಡ್ತೀವಿ, ಸಂಕೇತದ ರೂಪದಲ್ಲಿ ಇಲ್ಲಿ ಬರೀತಾ ಹೋಗ್ತೀವಿ. ಹಾಗಾಗಿ ಯಾವ್ಯಾವಿದೆ ಅನ್ನುವಂಥದ್ದನ್ನ ನೋಡೋಣ. ಸೋಡಿಯಂ, ಕಬ್ಬಿಣ, ಪೊಟ್ಯಾಷಿಯಂ, ಚಿನ್ನ, ಸೋಡಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಪೊಟ್ಯಾಷಿಯಂ ಆಗಿರ್ಬೋದು, ಚಿನ್ನ, ತಾಮ್ರ, ಸೀಸ, ಇವುಗಳನ್ನು ನೋಡ್ತಾ ಹೋಗೋಣ. ಇವುಗಳ ಲ್ಯಾಟಿನ್ ಹೆಸರು ಏನಿದೆ. ಸೋಡಿಯಂನ ಲ್ಯಾಟಿನ್ ಹೆಸರು ಏನಪ್ಪಾ ಅಂತ ಹೇಳಿದ್ರೆ, ಸೋಡಿಯಂನ ಲ್ಯಾಟಿನ್ ಭಾಷೆಯಲ್ಲಿ ಅದರ ಹೆಸರು ನೇಟ್ರಿಯಂ. ಕಬ್ಬಿಣದ ಇಂಗ್ಲಿಷ್ ಹೆಸರಲ್ಲೇ ಲ್ಯಾಟಿನ್ ಭಾಷೆಯಲ್ಲಿ ಅದನ್ನು ಕಬ್ಬಿಣವನ್ನು ಏನಂತಾರೆ, ಫೆರ್ರಂ. ಪೊಟ್ಯಾಷಿಯಂ ಅನ್ನ ಏನಂತ ಹೇಳಿ ಕರೀತಾರೆ, ಹೇಲಿಯಂ. ಹೇಲಿಯಂ, KALIUM. ಚಿನ್ನವನ್ನು, ಚಿನ್ನ, ಬಂಗಾರ, ಅದನ್ನು ಏನಂತ ಹೇಳಿ ಕರೀತಾರೆ, ಆರಂ. ತಾಮ್ರವನ್ನು ಕ್ಯೂಪ್ರಂ ಅಂತ ಹೇಳಿ ಕರೀತಾರೆ. ಸೀಸವನ್ನು AG, ಬೆಳ್ಳಿ, AG ಅಂದ್ರೆ ಅರ್ಜೆಂಟಿನಮ್ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಈಗ ನೋಡ್ತಾ ಹೋಗೋಣ ಈ ಧಾತುಗಳಿಗೆ. ಈಗ ನಾವು ಸೋಡಿಯಂ ಅಂತ ಹೇಳಿದ್ರೆ ಇದನ್ನ ಇಂಗ್ಲಿಷ್ ನಲ್ಲಿ ಬರೀಬೇಕಾಗಿದ್ರೆ ಸೋಡಿಯಂ ಅಂತ ಬಂದಿದ್ರೆ ಇದರ ಧಾತುವಿನ ಸಂಕೇತ SO ಆಗ್ಬೇಕಿತ್ತು. ಹಾಗಾದ್ರೆ ಕಬ್ಬಿಣ ಐರನ್ ಐ ಆಗ್ಬೇಕಿತ್ತು, ಇಲ್ಲ. ಇವುಗಳನ್ನ ಇದೆಲ್ಲ ರೀತಿ ಅಂದ್ರೆ ತಪ್ಪು. ಕೆಲವು ಧಾತುಗಳನ್ನ ಅವುಗಳ ಲ್ಯಾಟಿನ್ ಭಾಷೆಯ ಹೆಸರಿನ ಮೊದಲ ಅಕ್ಷರ ಮತ್ತು ಎರಡನೇ ಅಕ್ಷರವನ್ನ ತೆಗೆದುಕೊಂಡು ಧಾತುಗಳ ಸಂಕೇತಗಳನ್ನು ಸೂಚಿಸ್ತಾ ಹೋಗ್ತಾರೆ. ಮೊದಲನೆಯ ಅಕ್ಷರ ಕ್ಯಾಪಿಟಲ್ ಲೆಟರ್, ಎರಡನೆಯ ಅಕ್ಷರ ಸ್ಮಾಲ್ ಲೆಟರ್. ಹಾಗಾಗಿ ಸೋಡಿಯಂ ಅನ್ನುವಂತಹ ಧಾತುವಿನ ಸಂಕೇತ ಏನಾಗಿರುತ್ತೆ, Ne. ಹಾಗೆ ಕಬ್ಬಿಣ, ಈ ಧಾತುವಿನ ಸಂಕೇತ ಏನಾಗಿದೆ, ಕಬ್ಬಿಣದ ಧಾತುವಿನ ಸಂಕೇತ Fe, ಫೆರಂ. ಪೊಟ್ಯಾಷಿಯಂ, ಅದರ ಲ್ಯಾಟಿನ್ ಭಾಷೆಯ ಹೆಸರೇನು, ಕೇಲಿಯಂ. ಹಾಗಾದ್ರೆ ಅದರ ಸಂಕೇತ Ka. P ಅಂತ ಬರೆಯುವಾಗಿಲ್ಲ, P ಅಂತ ಬರೆದ್ರೆ ಅದು ಫಾಸ್ಫರಸ್ ಆಗುತ್ತೆ, ರಂಜಕ ಆಗುತ್ತೆ. ಚಿನ್ನ, ಗೋಲ್ಡ್ ಅಂತ ಹೇಳ್ತೀವಿ, ಹಾಗಾಗಿ GOG ಅಂತ ಬರೆಯೋ ಹಾಗಿಲ್ಲ, ಏನಂತ ಹೇಳಿ ಬರೀಬೇಕು, AU. ತಾಮ್ರ, ಲ್ಯಾಟಿನ್ ಭಾಷೆಯಲ್ಲಿ ತಾಮ್ರವನ್ನ ಏನಂತ ಹೇಳಿ ಕರೀತಾರೆ, ಕ್ಯೂಪ್ರಂ. ಹಾಗಾಗಿ ಅದರ ಸಂಕೇತವನ್ನ Cu. ಸೀಸವನ್ನ ನಾವು ಲೆಡ್ ಅಂತ ಹೇಳಿ ಕರಿತೀವಿ, ಆದರೆ ಲ್ಯಾಟಿನ್ ಭಾಷೆಯಲ್ಲಿ ಪ್ಲಂಬಮ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಅದರ ಸಂಕೇತ ಏನಾಗಿರುತ್ತೆ, Pb. ಈ ರೀತಿಯಲ್ಲಿ ಧಾತುಗಳ ಸಂಕೇತವನ್ನ ಬರಿತಾ ಹೋಗ್ತಾರೆ.
ಅರ್ಥ ಆಗ್ತಿದೆ ಅಲ್ವಾ? ಕೆಲವು ಧಾತುಗಳನ್ನ ಅವುಗಳ ಇಂಗ್ಲಿಷ್ ಹೆಸರಿನ ಮೊದಲ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀತಾರೆ, ಇನ್ನು ಕೆಲವು ಧಾತುಗಳನ್ನ ಅವುಗಳ ಇಂಗ್ಲಿಷ್ ಹೆಸರಿನ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ನಲ್ಲಿಯೂ ಎರಡನೇ ಅಕ್ಷರವನ್ನ ಸ್ಮಾಲ್ ಲೆಟರ್ ನಲ್ಲಿಯೂ ಬರೀತಾರೆ. ಇನ್ನೂ ಕೆಲವು ಧಾತುಗಳನ್ನ ಅವುಗಳ ಲ್ಯಾಟಿನ್ ಅಥವಾ ಗ್ರೀಕ್ ಭಾಷೆಯ ಹೆಸರಿನಲ್ಲಿ ಅವುಗಳನ್ನ ಸೂಚಿಸ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಧಾತುಗಳ ಸಂಕೇತಗಳನ್ನ ಸೂಚಿಸ್ತಾ ಹೋಗ್ತಾರೆ. ಹಾಗೆ ಪಿರಿಯಾಡಿಕ್ ಟೇಬಲ್ ಅಥವಾ ಆವರ್ತ ಕೋಷ್ಟಕದಲ್ಲಿ ನೀವು ಧಾತುಗಳನ್ನ ಅವುಗಳ ಸಂಕೇತದಲ್ಲಿಯೇ ಬರೆದಿರುವಂತಹದನ್ನು ನೀವು ಸಹ ಕಾಣಬಹುದಾಗಿದೆ. ಹಾಗಾಗಿ ಅವುಗಳನ್ನು ಸಹ ನೀವು ಗುರುತಿಸುವಂತಹ ಪ್ರಯತ್ನವನ್ನ ಮಾಡಿ. ಯಾವುದು ಲ್ಯಾಟಿನ್ ಭಾಷೆಯಲ್ಲಿ ಇರುವಂತಹ ಧಾತುಗಳಿವೆ ಅನ್ನುವಂಥದ್ದನ್ನು ಗುರುತಿಸುವ ಪ್ರಯತ್ನವನ್ನ ಮಾಡಿ. ಇದನ್ನ ಬರ್ಕೊಳ್ತೀರಾ? In this video, we'll look at smaller and smaller objects in a series of steps. We'll start with this oak tree, which is 10 meters tall. Can you see the boy standing underneath? We'll call him Lee, and Lee's height is about 1/10 of the trees. That makes Lee 1 meter tall. We'll now zoom in using a magnifying power of 10, and that will make Lee's image about the same height as the tree was on the screen before. In this video, we'll continue to find smaller and smaller objects and zoom into them in a series of steps until finally we can see an atom. Now let's find something about 1/10 of Lee's size. The distance between his eyebrows is about right. Let's zoom in to magnify this by 10 so it fills up the screen. Now what's 1/10 of this distance? The width of Lee's iris. That's the coloured part of his eye. His iris is 1/100th of a metre wide. 1/100th of a metre is also called a centimetre. We're going to show you a trick here. 1 on 100 is the same as 1 on 10 squared, because 100 is 10 squared. Scientists often write this as 10 to the -2. That's like 10 squared, except that the 2 has a negative in front of it. This negative is telling us that the squaring is on the bottom of the fraction instead of the top. The cool thing is that it's quicker to write it this way, and it gets better. 1 on 1,000 is the same as 1 on 10 cubed, so it can be shortened to 10 to the -3. Notice that the 3 corresponds to 3 zeros on the bottom of the fraction. What's 1 over 1,000,000? A million's got 6 zeros, so that's 10 to the -6. When there are lots more zeros, it gets way quicker to write it this way. We'll show both ways of writing it from now on. Now what's 1/10 of the width of his iris? Hey, did you see the flea that jumped onto Lee's face? Lee's got a flea. Coincidentally, a flea is 1/10 of the width of his iris. That makes it about 1,000th of a metre, or 10 to the -3 of a metre. 1,000th of a metre is also called a millimetre. And now the flea is running for cover to Lee's eyebrows. Good move, flea. Let's zoom in. Now we'll flip the angle to show Lee's hair sticking upwards. Guess what's 1/10 of the flea's length? Yep, one of Lee's hairs is 1/10,000th of a metre wide. 4 zeros on the bottom, 10 to the -4. This is about the smallest size that the naked human eye can see, and from now on we would need a microscope. If we pan the camera downwards,
we can look below Lee's skin and see inside his body. Can you see his blood vessels? If we look inside a blood vessel, we can see that the flowing blood contains red blood cells, and they're about 1/10 of the width of Lee's hair, or 1/100,000th of a metre wide, 10 to the minus 5. They're too small to see without a microscope. Ouch! Here comes an anthrax bacterium, and it's deadly for humans. Luckily, it's rare, and in fact most bacteria are not only not harmful, they're good for you. This one is about 1/10 of the size of a red blood cell, making it 1/1,000,000th of a metre in size, 10 to the negative 6. This length also has its own name, a micrometre. Smaller again is a virus. Most viruses are too small to be seen with a normal microscope, so an electron microscope is needed. A flu virus is 1/10,000,000th of a metre in size. That's 7 zeros on the bottom, 10 to the negative 7. The wavelength of green light is about 5 times the width of this virus. Zooming in another step, we can see that the virus wall, called the envelope, is about 1/10 of the virus width itself, coming in at a staggeringly small 100,000,000th of a metre. That's 10 to the negative 8. The envelope is made out of fats that the virus gets from its host. Yuck! Inside the virus is a strand of DNA, which is its information centre. DNA is a very long but very thin molecule made of billions of atoms joined together. This is the first time we've been able to spot individual atoms. And here comes a sugar molecule, which is a bundle of 45 atoms, about 1/10 of the width of the virus envelope. 1/1000,000th of a metre, 10 to the minus 9 of a metre. Holy dooly! 1/1000th of a metre is also called a nanometre. Heard of nanotechnology? That's about making things that are about a nanometre big. Even tiny robots that can travel around your bloodstream and fix up your body. At this scale you can see that the whole world is made of atoms. Atoms to the left of you, atoms to the right of you, above and below. This shows you what a grain of sugar might look like, containing trillions of sugar molecules next to each other. But what's between the molecules? More atoms? Air? Well, it can't be air, because air itself is made of atoms. In between molecules is nothing. Zilch. Zip. Just empty space. Scientists call empty space a vacuum. Going back to our nanometer-sized sugar molecule, we can see that the white atoms are about 1/10 of its size. They're hydrogens, and they're about 1/10 of a nanometer, or 10/10,000,000th of a metre across. 10 to the minus 10. That's crazy small. Now we know how big an atom is. What about the other elements? How big are their atoms? A helium atom is about the same as a hydrogen atom, and all the others are bigger. The biggest is cesium, at a whopping 5/10,000,000,000ths of a metre across.
By the way, atoms aren't really coloured like we've shown them here. They're too small even to have colour, because atoms are much smaller even than the wavelength of light. We just gave them different colours so we could tell them apart. So is that it? Are atoms the smallest things in the universe? Not by a long shot. Atoms are made of even smaller particles, called protons, electrons, and neutrons. If we zoom up to a helium atom and look inside it, we find its electrons whizzing around the outside, and its protons and neutrons right in the centre of the atom, called its nucleus. Protons and neutrons are about the same weight as each other, and they're nearly 2,000 times heavier than an electron. That means that most of the mass of an atom is concentrated in its nucleus. We've made the protons and neutrons bigger than they really are here, just so that we can easily see them. But they're really much smaller compared to the overall size of the atom. If you imagine that an atom is as big as a football stadium, then the nucleus would be the size of a pea. In fact, you couldn't even see the protons and neutrons from this distance. We would have to zoom in with a magnification of 10, 5 times, adding another 5 zeros to the bottom of the fraction. That's with 15 zeros on the bottom line. 10 to the negative 15 of a metre. Protons and neutrons are a quadrillionth of a metre wide, also called a femtometre. What's between the electrons and the nucleus? Nothing. A vacuum. That means that an atom is mostly empty space. Since we're made of atoms, so are we. That's enough to do your head in. Anything smaller than a proton or a neutron? You bet. Quarks are a quintillionth of a metre, with 18 zeros on the bottom, also called an attometre. 10 to the negative 18. And neutrinos are a septillionth of a metre, with 24 zeros on the bottom, also called a yoctometre. That's 10 to the negative 24. Did you know that trillions and trillions of neutrinos are passing through your body right now, every second? But don't worry, they're so tiny and light that most miss your atoms completely. That's about as small as it gets. I don't know about you, but I can't imagine stuff that small. We've come a long way since seeing Lee under the tree. Then again, maybe we haven't. ವಿದ್ಯಾರ್ಥಿಗಳು, ಈ ದಿನದ ಪಾಠವನ್ನು ಅರ್ಥೈಸಿಕೊಂಡಂತಹ ನಿಮಗೆ ಗೃಹಪಾಠದ ಪ್ರಶ್ನೆಗಳನ್ನು ಈಗ ನೀಡ್ತಾ ಇದ್ದೇನೆ. ಗೃಹಪಾಠದ ಪ್ರಶ್ನೆಗಳು: ಈ ಕೆಳಗಿನ ಧಾತುಗಳ ಪರಮಾಣೀಯತೆ ತಿಳಿಸಿ. ಮುಂದೆನೂ ಸಹ ಬರುತ್ತೆ. ಜೊತೆಗೆ ಇಲ್ಲಿ ಪರಮಾಣೀಯತೆ ಎನ್ನುವಂತಹ ಪದದಲ್ಲಿ ತೀರಾ ಹೆದರುಕೊಳ್ಳುವಂತಹದ್ದೇನಿಲ್ಲ. ಇವುಗಳ ಪರಮಾಣುಗಳು, ಇವುಗಳಲ್ಲಿ ಪರಮಾಣುಗಳು ಸಂಖ್ಯೆ ಎಷ್ಟಿದೆ ಅಂತ ಬರೆಯುವುದು. ಹಾಗಾಗಿ ಪ್ರಯತ್ನ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇದಾಗಿ ಆರ್ಗಾನ್ ಅನ್ನುವಂತಹದ್ರಲ್ಲಿ ಪರಮಾಣುಗಳು ಎಷ್ಟಿರುತ್ತೆ? ಏಕ ಪರಮಾಣುನ ಅಥವಾ ದ್ವಿಪರಮಾಣುನ ಅಥವಾ ಬಹುಪರಮಾಣ್ಯ ಬಹುಪರಮಾಣ್ಯನ ಅಂತ ಹೇಳಿ ಬರೆದ್ರೆ ಆಯ್ತು. ಹಾಗಾಗಿ ಆರ್ಗಾನ್, ಕ್ಲೋರಿನ್, ಆಕ್ಸಿಜನ್, ಫಾಸ್ಫರಸ್, ಸಲ್ಫರ್,
ಓಝೋನ್. ಓಝೋನ್ ಗೊತ್ತಿದೆ, ಈಗ ಇಲ್ಲಿಗೆ ಈಗಿನ ಮಾಡಿಲ್ಲ, ಆದರೆ ಓಝೋನಿನ ಅಣುಸೂತ್ರ ಗೊತ್ತಿದೆ ನಿಮಗೆ, ಹಾಗಾಗಿ ಅದನ್ನು ಬರೀತೀರ ಅಂತ ಅನ್ಕೊಳ್ಳಿ. ನಂತರದ ಎರಡನೆಯ ಪ್ರಶ್ನೆ, IUPAC ಪ್ರಕಾರ ಇವುಗಳ ಸಂಕೇತಗಳನ್ನು ಬರೆಯಲು ಅನುಸರಿಸಬೇಕಾದಂತಹ ನಿಯಮ ತಿಳಿಸಿ. ಯಾವ ನಿಯಮಗಳನ್ನ ನಾವು ಬಳಸಿ ಧಾತುಗಳ ಸಂಕೇತವನ್ನ ಬರೀತಾ ಹೋಗಿದ್ದೀವಿ, ಈ ಕೆಳಗಿನ ಧಾತುಗಳ ಸಂಕೇತವನ್ನ ಬರಿತೀವಿ ಅನ್ನುವಂತಹ ನಿಯಮಗಳನ್ನು ತಿಳಿಸಿ, ಜೊತೆಗೆ ಧಾತುಗಳ ಸಂಕೇತವನ್ನು ಸಹ ಬರೆಯಿರಿ. ಧಾತುಗಳ ಸಂಕೇತವನ್ನ ಬರೆಯುವಾಗ ನಾನು ಕೊಟ್ಟಿರುವಷ್ಟೇ ಧಾತುಗಳಲ್ಲದೆ ಇನ್ನೂ ಸಹ ಬಹಳಷ್ಟು ಧಾತುಗಳ ಸಂಕೇತವನ್ನ ನೀವು ಬರೆಯಬೇಕು. ಜೊತೆಗೆ 1 ರಿಂದ 20ರವರೆಗಿನ ಧಾತುಗಳ ಸಂಕೇತವನ್ನ ಕಡ್ಡಾಯವಾಗಿ ಬರಬೇಕು. ಯಾಕೆ ಅಂತ ಹೇಳಿದ್ರೆ 8ನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಲ್ಲ ನಾವಲ್ಲಿ, ಹಾಗಾಗಿ ಅವುಗಳನ್ನ ಕ್ರಮಬದ್ಧವಾಗಿ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ನೀವುಗಳು 1 ರಿಂದ 20ರವರೆಗಿನ ಧಾತುಗಳನ್ನ ಇದರ ಜೊತೆಯಲ್ಲಿ ನೀವು ಬರೆಯಲೇಬೇಕು. ಬರೀತೀರಾ ವಿದ್ಯಾರ್ಥಿಗಳೇ? ಓಕೆ.